ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು CS ಫುಡ್ ಸ್ಟುಡಿಯೋ. ಇವತ್ತಿನ ರೆಸಿಪಿ ಮಿಂಟ್ ಸೋಡಾ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಜೀರಿಗೆ, ಲೆಮನ್, ಮಿಂಟ್ ಲೀವ್ಸ್, ಶುಂಠಿ, ಶುಗರ್ ಹಾಗೂ ಸೋಡಾ. ಇವಾಗ ನಾವು ಹೇಗೆ ಮಾಡೋದು ನೋಡೋಣ. ಒಂದು ಜಾರಲ್ಲಿ ನಾವು 1 ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂಥ ಶುಂಠಿನ ನಾನು ಇಲ್ಲಿ 1/2 ಸ್ಪೂನ್ ತೊಗೋತಾ ಇದ್ದೀನಿ. ನಂತರ ಇದಕ್ಕೆ ನಾವು ಒಂದು 8ರಿಂದ 10 ಮಿಂಟ್ ಲೀವ್ಸ್ ಹಾಕೋಬೇಕು. ಫ್ಲೇವರ್ಗೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಮಿಂಟ್ ಲೀವ್ಸ್. ನಂತರ ಇದಕ್ಕೆ ನಾವು 3 ಸ್ಪೂನ್ಸ್ ಶುಗರ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ 3 ಸ್ಪೂನ್ಸ್ ಶುಗರ್ ತೊಗೋತಾ ಇದ್ದೀನಿ. ನಂತರ ನಾವೇನು ಲೆಮನ್ ತೊಗೊಂಡಿದ್ವಿ ಅದನ್ನು ಇಲ್ಲಿ ನಾವು ಸ್ಕ್ವೀಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವಾ ನೀವೀಗ, ನಾನು ಲೆಮನ್ನ ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ. ನಂತರ ನಾವು ಅದಕ್ಕೆ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ನಾನು ಇವಾಗ ಎಲ್ಲನೂ ಒಟ್ಟಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ಗ್ರೈಂಡ್ ಆಗಬೇಕು. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇವಾಗ ಅದು ಗ್ರೈಂಡ್ ಆಗ್ತಾ ಇದೆ. ನಂತರ ನಾವು ಇದನ್ನು ಸರ್ವ್ ಮಾಡ್ಬೋದು. ಇವಾಗ ಒಂದು ಗ್ಲಾಸಲ್ಲಿ ನಾನು ಏನು ಗ್ರೈಂಡ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಅದಕ್ಕೆ ನಾವೇನು ಸೋಡಾ ತೊಗೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೋತಾ ಇರಬೇಕಾಗತ್ತೆ. ಇವಾಗ ನೋಡಿ ನಾನಲ್ಲಿ ಸೋಡಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಫೈನಲಾಗಿ ಈ ಬೇಸಿಗೆಗೆ ತಂಪಾಗಿರುವಂತಹ ಮಿಂಟ್ ಸೋಡಾ ರೆಡಿ ಆಗ್ತಾ ಇದೆ. ನೋಡ್ತಾ ಇರ್ಬೋದು ನೀವು, ಇವಾಗ ಮಿಂಟ್ ಸೋಡಾ ರೆಡಿ ಆಯಿತು. ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.